ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇ ಶಮುರ್ಜಂ ದಹಾನ. 3 ಗಂಟೆ ಹಾಕು. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ಆ 3 ಗಂಟೆಗಳಿಗೆ ಅರ್ಥ. ಅಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ಅವಳ ಕೈ ಬಿಡೋದಿಲ್ಲ ಅಂತ ನಿನಗೆ ನೀನೇ ಆಣೆ ಮಾಡಿಕೊಂಡು ಕಟ್ಟು. ಮೂರು ಗಂಟೆ ಹಾಕು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ವರ್ಧಾತ್ಮಧ್ಯೆ ತ್ವಂ ಜೀವ ಶರದಶ್ಯತಂ. ಮಾಂಗಲ್ಯ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಮಾಂಗಲ್ಯಂ ತಂತು ನಾನೇನ. ತಂತು ಅಂದರೆ ದಾರ. ನೀನು ಅವಳ ಕುತ್ತಿಗೆಗೆ ಈ ದಾರ ಕಟ್ತಿರೋದು ಯಾತಕ್ಕೆ ಅಂತಂದರೆ ನಿನ್ನ ಜೀವನಕ್ಕೆ ಅವಳಿಂದಾನೇ ಒಂದು ಅರ್ಥ ಅಂತನ್ನೋ ಕಾರಣಕ್ಕೆ. ನೀನು ಅವಳ ಜೊತೆ 100 ಕಾಲ ಬಾಳಲಿ ಅಂತನ್ನೋದೇ ಈ ತಾಳಿ ಕಟ್ಟೋದರ ಹಿಂದಿರೋ ಅರ್ಥ ಅಲ್ವೇ ಪುರೋಹಿತರೆ? ಹೌದು. ಸಿಂಧೂರ. ಹಾ, ನೀವು ಆ ಕಡೆಗೆ ಹೋಗಿ, ಇವ್ರು ಈ ಕಡೆಗೆ ಬರಲಿ. ಓಂ ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಕೃಪಾಂಬಿಕೆ ಸಚಿತ್ರ ಚಿತ್ರಸ್ಮೇ ಚಿತ್ರಚ್ಚೈಂ ಚಿತ್ತತೈಂ ವಯೋಧ ಚಂದ್ರಂ ರೈಂ ಪರವೀರಂ ವ್ರತಂತೆ ಚಂದ್ರಚಂದ್ರಾವಣೇ ಸುಧಾ. ನೋಡಿ, ಕಾಲುಂಗುರ ಹಾಕಿ ತೋಳಿ, ಕಾಲು ತೋರ್ಸಮ್ಮ. ತುಳಸಿ. ಹ್ಞೂ,
ವರಿ ಎಕ್ಸಿಸ್ಟ್ ಇನ್ ಮೈಂಡ್ ಅಂತಾರೆ, ಅದು ನನ್ನ ಮಟ್ಟಕ್ಕೆ ಸತ್ಯನೇ ರೀ. ಏನೂ ಕೆಟ್ಟದಾಗಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನೇನು ಭಾವ ಬಂದ್ಬಿಡ್ತಾರೆ, ಆಮೇಲೆ ಎಲ್ಲ ಸರಿ ಹೋಗು. ನೀವ್ಯಾಕೆ ಹಾಗೆ ನೋಡ್ತಿದ್ದೀರಾ? ಹಾಗೆ ನೋಡ್ತಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಹಾಗೆ ನೋಡಬೇಡಿ ನನ್ನ. ಮಾಮ್, ಎಲ್ಲಿದೆ ನಿನ್ ತಲೆ? ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಲಾಕರ್ ಕೀನ ಬೀಳ್ಸಿದ್ಯಾ? ಎಲ್ಲೋ ಕೈ ತಪ್ಪಿದ್ದಿದ್ದು, ಕೊಡಿಲಿ. ಮಾಮ್ ನೋಡು, ನಾನು ನಿನ್ನಷ್ಟು ಸ್ಮಾರ್ಟ್ ಅಲ್ಲ, ಐ ನೋ. ಆದರೆ ಈ ಮನೇಲಿ ಏನೋ ಚೇಂಜಸ್ ಆಗ್ತಿದೆ. ಇನ್ಮೇಲೆ ಆ ದೀಪಿಕಾನು ಮನೆಗೆ ಬರ್ತಾಳೆ, ಕೇರ್ಫುಲ್ ಆಗಿರು ಅಂದೆ ಅಷ್ಟೇ. ಅದೇನೋ ಅಂದೆ ಅಲ್ಲ, ಈ ಮನೇಲಿ ಏನೇನೋ ಬದಲಾವಣೆ ಆಗ್ತಿದೆ ಅಂತ. ಅದಾಗ್ತಿರೋದು ನನ್ನಿಂದಾನೆ. ಇನ್ಫ್ಯಾಕ್ಟ್ ಈ ಮದುವೆ ನಂದೇ ಪ್ಲ್ಯಾನು ಅಂದಮೇಲೆ ನನ್ನ ವಿರುದ್ಧ ಈ ಮನೆಯಲ್ಲಿ ಏನೂ ನಡೆಯಲ್ಲ. ಯಾರು ಬಾಲ ಬಿಚ್ಚದೆ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಮಾಮ್. ನಿಧಿ, ಇನ್ನೇನು ಅಭಿಮದುವೆ ಆಗಿಬಿಡತ್ತೆ. ನೀನು ನಿನ್ನ ಸ್ಟಡೀಸ್ ಕಡೆ ಗಮನ ಕೊಡದೆ ಹೀಗೆ ಅಧಿಕ ಪ್ರಸಂಗ ಮಾಡ್ಕೊಂಡು ಓಡಾಡ್ತಿದ್ರೆ ನಿನ್ನ ಮದುವೆ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ, ಗೊತ್ತಾಯ್ತಾ? ಇಬ್ಬರು ಆ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಆದಿತ್ಯಾಯ ವಿದ್ಮಹೇ ಸಹಸ್ರಕಿರಣಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್. ಇವಾಗ ಬಲಗಾಲ ಹೆಬ್ಬೆಟ್ಟನ್ನ ಒಂದೊಂದು ಹೆಜ್ಜೆಯಾಗಿ ಇಡಿಸಿಪ್ಪ. ತುಳಸಿ, ಸಂಕೋಚ ಪಟ್ಕೋಬೇಡ. ಇಲ್ಲಿ ನಡೆಯೋ ಪ್ರತಿಯೊಂದು ಆಚರಣೆಗೂ ಒಂದೊಂದು ಅರ್ಥ ಇರುತ್ತೆ. ಮದುವೆ ದಿವಸ ನೀವಿಡೋ 7 ಹೆಜ್ಜೆಗಳು 7 ಜನ್ಮಗಳು ಒಟ್ಟಿಗೆ ಇರ್ತೀವಿ ಅನ್ನೋದರ ಸಂಕೇತ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರುತ್ತೆ. ಈಗ ಅವರ ಬಲಗಾಲ ಹೆಬ್ಬೆಟ್ಟನ್ನ ಒಂದೊಂದು ಹೆಜ್ಜೆಯಾಗಿ ಇಟ್ಕೊಂಬಪ್ಪ. ಪ್ರಥಮ ಪದಿ ಶರದ ಶತಂ. ಮೊದಲ ಹೆಜ್ಜೆ ಅನ್ನಕ್ಕಾಗಿ, ಅಂದರೆ ಅವಳು ಕಾಲಿಟ್ಟ ಕಡೆ ಅನ್ನಕ್ಕೆ ಯಾವುದೇ ಕೊರತೆ ಇಲ್ಲದೇ ಇರಲಿ ಅಂತ. ದ್ವಿತೀಯ ಪದಿ ಶರದ ಶತಂ. ಎರಡನೇ ಹೆಜ್ಜೆ ಶಕ್ತಿಗಾಗಿ, ಅಂದರೆ ಅವಳು ಕಾಲಿಟ್ಟಲ್ಲಿ ಬಲವರ್ಧನೆ ಆಗಲಿ ಅಂತ. ತೃತೀಯ ಪದಿ ಶರದ ಶತಂ. ಮೂರನೇ ಹೆಜ್ಜೆ ಸಂಪತ್ತು ಸಮೃದ್ಧಿಗೆ, ಅಂದರೆ ಅವಳು ಕಾಲಿಟ್ಟಲ್ಲಿ ಸಂಪತ್ತು ಸಮೃದ್ಧಿ ನೆಲೆಸಲಿ ಅಂತ. ಚತುರ್ಪದಿ ಶರದ ಶತಂ. ನಾಲ್ಕನೇ ಹೆಜ್ಜೆ ಆನಂದ ಮಮತೆಗೆ, ಅಂದರೆ ಅವಳು ಕಾಲಿಟ್ಟಲ್ಲಿ ಆನಂದ ಮಮತೆ ಇಮ್ಮಡಿಯಾಗಲಿ ಅಂತ.
ಪಂಚಮಪದಿ ಶರದ ಶತಂ. ಅಂದರೆ 5ನೇ ಹೆಜ್ಜೆ ಮಕ್ಕಳಿಗಾಗಿ ಅಂತ, ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ. ಷಟ್ಟಮಪದಿ ಶರದ ಶತಂ. 6ನೇ ಹೆಜ್ಜೆ ಅಂದರೆ ಅವಳಿಗೆ ಅವಳ ಕುಟುಂಬಕ್ಕೆ ದೀರ್ಘಾಯುಷ್ಯ ಸಿಗಲಿ ಅಂತ. ಸಪ್ತಮಪದಿ ಶರದ ಶತಂ. 7ನೇ ಹೆಜ್ಜೆ ಬಹಳ ಮುಖ್ಯ ತುಳಸಿ. ಇದರ ಅರ್ಥ ಇಬ್ಬರು ಪರಸ್ಪರ ಸ್ನೇಹಿತರಾಗಿರೋಣ ಅಂತ. ನೀನು ಹೇಳ್ತಾ ಇದೆಯಲ್ಲ, ನಾವಿಬ್ಬರು ಸ್ನೇಹಿತರು ಅಷ್ಟೇ ಅಂತ. ದಾಂಪತ್ಯದ ಮೊದಲ ಹೆಜ್ಜೆನೇ ಸ್ನೇಹ ತುಳಸಿ. ಸ್ನೇಹ ಇಲ್ಲದೆ ಇಬ್ಬರ ಮಧ್ಯೆ ಸಂಬಂಧ ಗಟ್ಟಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸಪ್ತಮಪದಿ ಶರದ ಶತಂ. ಅತ್ತೆ, ಮಾವ ಆಗಲೇ ಕಾರ್ ಪೂಜೆ ಮಾಡಿ ಬರ್ತೀನಿ ಅಂತ ಹೋದ್ರು. ಇನ್ನೂ ಅಲ್ಲೇ ಇದ್ದಾರಾ? ಪೂಜೆ ಮುಗ್ದಿಲ್ವಾ? ಎಲ್ಲೋ ಆಚೆ ಕಡೆ ಹೋಗಿದ್ದಾರೆ ಅನಿಸುತ್ತೆ. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಫೋನ್ ಮಾಡಿದರೆ ಫೋನ್ ಕೂಡ ನಾಟ್ ರೀಚಬಲ್ ಬರ್ತಿದೆ. ಚಿಲ್ಲಬಿ, ಅವ್ರು ಹೇಗಂತ ಗೊತ್ತಲ್ವಾ? ಟೆನ್ಷನ್ ಮಾಡ್ಕೋಬೇಡ. ನಿಶ್ಚಿತಾರ್ಥದಲ್ಲಿ ಅವ್ರು ಹೀಗೆ ಅಲ್ವಾ ಮಾಡಿದ್ದು? ಇವತ್ತು ನನ್ನ ಮದುವೆ ಅಂತ ಗೊತ್ತಿದ್ರು ಹೊರಗಡೆ ಹೋಗುವಂಥ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅವರಿಗೆ? ಹೊರಗೋಗಿದ್ದಾರೆ ಅಂದರೆ ರೆಸಾರ್ಟಿಗೆ ಡೈರೆಕ್ಟಾಗಿ ಬರ್ಬೋದು. ಈಗ ಲೇಟ್ ಮಾಡಿದ್ರೆ ಮುಹೂರ್ತಕ್ಕೆ ಲೇಟಾಗಿ ಹೋಗುತ್ತೆ. ಸಾರಿ, ಈ ಸರಿ ಮಾವ ಇಲ್ಲದೆ ಹೋಗೋಕ್ಕೆ ನಾನಂತೂ ಬಿಡಲ್ಲ. ಪೂರ್ಣಿ, ಏನಿದು? ಮಾವ ನಿಶ್ಚಿತಾರ್ಥಕ್ಕೆ ಬಂದಿರಲಿಲ್ಲ. ನಾನು ಹೋಗಿ ಹೇಳಿ ಕರ್ಕೊಂಡು ಬರೋವರೆಗೂ ಅವ್ರಿಗೆ ನಿಶ್ಚಿತಾರ್ಥ ಅಂತ ಯಾರೂ ಹೇಳೇ ಇರಲಿಲ್ಲ. ಆಗ ಅವ್ರು ಎಷ್ಟು ನೊಂದ್ಕೊಂಡಿದ್ರು ಅಂತ ನನಗೆ ಗೊತ್ತು. ಮೊನ್ನೆ ಗಣಪತಿ ಪೂಜೆನೂ ಮಾವ ಇಲ್ಲದೆ ನಡೀತು. ಮದುವೆನೂ ಹಾಗಾಗೋಕೆ ನಾನು ಬಿಡಲ್ಲ. ಮಗನ ಮದುವೆ ನೋಡಬೇಕು ಅಂತ ಅವ್ರಿಗೂ ಆಸೆ ಇರುತ್ತಲ್ವಾ? ಅಯ್ಯೋ, ಆಸೆ ಇದ್ದಿದ್ದಿದ್ರೆ ಮನೇಲಿ ಇರಬೇಕಾಗಿತ್ತು ತಾನೆ. ಇವಾಗ ಹೊರಗೆ ಹೋಗುವಂಥದ್ದು ಏನಿರುತ್ತೆ? ಅಲ್ಲ, ಮಗನ ಮದುವೆ ಬಿಟ್ಟು ಅಂಥದ್ದೇನಿದೆ ಕೆಲಸ? ಹೌದು, ನಾನು ಹಂಗೆ ಅನ್ಕೊಂಡೆ. ಯಾವಾಗ ನೋಡಿದ್ರು ಹೀಗೇನೆ, ನನಗೆ ಅವಮಾನ ಮಾಡೋದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ. ಅವತ್ತು ನೋಡಿದ್ರೆ ಹಾಗೆ, ಇವತ್ತು ಹೀಗೆ. ಅವಿ, ಈಗೇನು ಮಾಡೋಣ? ನೋಡೋಣ ಚಿಕ್ಕಮ್ಮ, ಸ್ವಲ್ಪ ಹೊತ್ತು ಕಾಯೋಣ, ಬರ್ಬೋದು. ಛೇ, ಆವಾಗಿಂದ ನಾಟ್ ರೀಚಬಲ್ ಅಂತಾನೆ ಬರ್ತಿದೆಯಲ್ಲ. ಇಲ್ಲಿಂದ ತುಳಸಿ ಜೊತೆ ಹೋದರು ಅಂದರೆ ಅವರಿಬ್ಬರು ಎಲ್ಲಿ ಹೋಗಕ್ಕೆ ಸಾಧ್ಯ? ಜನಾರ್ದನ್ ಕಡೆಯವರು ತುಳಸಿ ಮನೆ ಹತ್ರನೂ ಚೆಕ್ ಮಾಡಿಸಿದ್ದಾರೆ. ಅಲ್ಲೂ ಇಲ್ಲ ಅಂದರೆ ಏನು ಕತೆ ಇವ್ರದ್ದು? ಅಣ್ಣ, ಸುಸ್ತಾಗ್ಬಿಡ್ತಣ್ಣ. ಬೆವ್ರು ಕಿತ್ಕೊಂಡ್ಬರ್ತಾ ಇದೆ. ಯಾರನ್ನು ಕೇಳಿದ್ರು ನೋಡಿಲ್ಲ ಅಂತೀರ. ಅಣ್ಣ, ಏನ್ರೋ ಮಾಡ್ತಿದ್ದೀರಾ? ಅಲ್ಲ, ಇಷ್ಟು ವರ್ಷದಿಂದ ನನ್ನ ಕೈ ಕೆಳಗೆ ಹೇಗೋ ಕೆಲಸ ಮಾಡ್ತಿದ್ದೀರಾ? ಅಣ್ಣ ಅದು ನಿನ್ನ ರಾಗ ಎಳೆಯೋದಲ್ಲೇ ಗೊತ್ತಾಗ್ತಿದೆ. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ. ಹೋಗಿ ಹೋಗಿ ನಿಮ್ಗೆ ಕೆಲಸ ಹೇಳಿದ್ದೀನಲ್ಲ, ನನ್ನ ಹೆಸರನ್ನ ಹಾಳು ಮಾಡ್ತೀರಾ ಕಣ. ಅಣ್ಣ ಅದು ಹಂಗಲ್ಲ ಅಣ್ಣ. ಇಡೋ ಫೋನ್ನ.
ತುಳಸಿ, ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗೋದಕ್ಕೂ ಒಂದು ಅರ್ಥ ಇದೆ. ಪ್ರತಿಯೊಂದು ಜೀವಿನೂ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಆಕಾಶ, ಗಾಳಿ, ನೀರು, ಭೂಮಿ, ಅಗ್ನಿ. ಈ 5ರಲ್ಲಿ ಅಗ್ನಿ ಬಹಳ ಪವಿತ್ರವಾದದ್ದು. ಅದಕ್ಕೇನೆ ಮದುವೆನ ಅಗ್ನಿ ಸಾಕ್ಷಿಯಾಗಿ ಅಂತ ಮಾಡಿ ಇನ್ಮೇಲೆ ನನ್ನನ್ನ ಹೆಸರಿಂದ ಕರೆಯೋ ಅಧಿಕಾರ ನಿನಗಿಲ್ಲ. ನೀನಿವತ್ತು ಇವ್ರ ಹೆಂಡತಿ ಆದೆ ಅಲ್ವಾ? ತಾತಂಗೆ ನೀನು ಇನ್ನೂ ಸೊಸೆ ಆಗಿರ್ಬೋದು, ಸಿರಿಗೆ ನೀನು ಅತ್ತೆನೂ ಆಗಿರ್ಬೋದು, ಆದ್ರೆ ನೀನಿನ್ನು ನನಗೆ ಅಮ್ಮ ಅಲ್ಲ. ಇನ್ಮೇಲೆ ನಾನು ನಿನ್ನ ಅಮ್ಮ ಅಂತ ಕರೆಯೋದು ಇಲ್ಲ. ನಿನ್ನ ಋಣ ಇಲ್ಲಿಗೆ ಮುಗೀತು.